ಎಲ್ಲ ಪೊಲೀಸ್ ಸ್ಪರ್ಧಾಕಾಂಕ್ಷಿಗಳಿಗೆ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ವಿಶೇಷ ನ್ಯೂಸ್ ಏನದಂದ್ರೆ 8,300 ಏನಂದ್ರೆ 8,300 ಪೊಲೀಸರ ನೇಮಕಾತಿ ಅಂತ ಹೇಳಿ ಒಂದು ಪೇಪರ್ ನ್ಯೂಸ್ ಇದೆ. ನೋಡ್ರಿ ಏನಿದೆ. 2026ರಲ್ಲಿ 2026ರಲ್ಲಿ ಯಾರೆಲ್ಲ ಖಾಕಿ ಧರಿಸಬೇಕು ಅಂತ ಹೇಳಿ ಪಣ ತೊಟ್ಟಿದ್ದೀರಿ ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂದ್ರೇನು ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಮಾನ್ಯ DGP ಅವರಾದಂತಹ DGIGP ಅವರಾದಂತಹ MA ಸಲೀಂ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಏನ್ ಮಾಹಿತಿ ಅದಂದ್ರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಗೂ ಜನರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವ ಸಲುವಾಗಿ ಪೊಲೀಸ್ ಸಿಬ್ಬಂದಿ ಬಲವನ್ನು ಇನ್ನಷ್ಟು ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿದೆ. ಗೃಹ ಇಲಾಖೆ ಈ ವರ್ಷವೇ 8,300 ಹುದ್ದೆಗಳಿಗೆ ನೇಮಕಾತಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ಏನದಂದ್ರೆ, ಪೊಲೀಸ್ ಮಹಾನಿರ್ದೇಶಕರು ಯಾರು? ಡಾಕ್ಟರ್ MA ಸಲೀಂ ಸರ್ ಅವರು ನಿನ್ನೆ ವಿಜಯವಾಣಿ ಕಚೇರಿಯಲ್ಲಿ ವಿಶೇಷ ಸಂವಾದದಲ್ಲಿ ಮಾತನಾಡಿ ಅವರು ಹೇಳಿದ್ದಾರೆ ಅಂದ್ರೆ 8,300 8,300 ಹುದ್ದೆಗಳ ನೇಮಕಾತಿಯನ್ನು ಮಾಡುವಂತ ಒಂದು ಭರವಸೆಯನ್ನು ನೀಡಿದ್ದಾರೆ. ಅದೆಷ್ಟು ಹಂತ ಹಂತವಾಗಿ ಖಾಲಿ ಇರುವ 8,300 ಹುದ್ದೆಗಳಿಗೆ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಕರ್ನಾಟಕ ಪೊಲೀಸ್ ಇಡೀ ದೇಶಕ್ಕೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಇತ್ತೀಚಿನ ಕೆಲವೊಂದು ಘಟನೆಗಳನ್ನು ನೋಡಿದ್ರೆ ಬಹಳ ಬೇಸರದ ಒಂದು ಮಾನ ಹರಾಜು ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕರ್ನಾಟಕದಲ್ಲಿ ನಡೆದಿವೆ. ಕಾಲಮಾನಕ್ಕೆ ತಕ್ಕಂತೆ ಪೊಲೀಸ್ ಪಡೆ ಸಜ್ಜುಗೊಳ್ಳಲು ನೂತನ ಪೊಲೀಸ್ ವ್ಯವಸ್ಥೆಗೆ ಒತ್ತು ನೀಡಲಾಗಿದೆ. ಗುಪ್ತಚರ ಇಲಾಖೆ ಸೇರಿ ಖಾಲಿ ಇರುವ ಪೊಲೀಸ್ ಪೇದೆಗಳು, ಇನ್ಸ್ಪೆಕ್ಟರ್ಗಳು ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಅನುಮೋದನೆ ನೀಡಿದೆ. ಅಂದ್ರೇನು? ಆರ್ಥಿಕ ಅನುಮೋದನೆ ಆಲ್ರೆಡಿ ಈಗ ಸಿಕ್ಕದ. ಇದನ್ನಾಧರಿಸಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಭರ್ತಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದೆಂದು ಮಾಹಿತಿಯನ್ನು ನೀಡಿದರು. ಗುಪ್ತಚರ ವಿಭಾಗಕ್ಕೆ ಪ್ರತ್ಯೇಕ ಕೇಡರ್ ಆರಕ್ಷಣಾ ವ್ಯವಸ್ಥೆಯ ಪ್ರಮುಖ ಅಂಗವಾಗಿರುವ ಗುಪ್ತಚರ ವಿಭಾಗವನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರ ಒಪ್ಪಿದೆ. ಈಗಾಗಲೇ 100 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿದ್ದು, ಭವಿಷ್ಯದಲ್ಲಿ ಇನ್ನಷ್ಟು ನೇಮಕಾತಿ ಮಾಡಿಕೊಳ್ಳಲಾಗುವುದು. ಜತೆಗೆ ಹೊಸ ಪೀಳಿಗೆಯವರಿಗೆ ಪೊಲೀಸಿಂಗ್ನಲ್ಲಿ ನವೀನ ತಂತ್ರಜ್ಞಾನ ಬಳಕೆ ಇತ್ಯಾದಿ ವಿಷಯಗಳ ಬಗ್ಗೆ ನುರಿತ ತಜ್ಞರಿಂದ ತರಬೇತಿಯನ್ನು ನೀಡಲಾಗುತ್ತಿದೆ ಅಂತ ಹೇಳಿದರು. ಪ್ರಮುಖ ಅಂಶಗಳೇನಂದ್ರೆ, ಜಾತ್ರೆಗಳಲ್ಲಿ ಜನಸಂದಣಿ ನಿರ್ವಹಣೆ, AI ಬಳಕೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಚಿಕ್ಕಬಳ್ಳಾಪುರದಲ್ಲಿ ನಂದಿ ಕೇಂದ್ರದ ಸಹಯೋಗದಲ್ಲಿ ಪೊಲೀಸ್ ಕೇಂದ್ರ ಸ್ಥಾಪನೆ, ಒಂದು ಹೊಸ ಪೊಲೀಸ್ ತರಬೇತಿ ಕೇಂದ್ರ ಇಲ್ಲಿ ಸ್ಥಾಪನೆ ಮಾಡತ್ತಾರ ಅಂದ್ರೆ ನಂದಿ ಕೇಂದ್ರದ ಬಳಿ. ಆಮೇಲೆ ಡ್ರಗ್ಸ್ ಹಾವಳಿ ತಡೆಗೆ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ, ಇದು ಡ್ರಗ್ ಫೆಡ್ಲರ್ ಅವರ ವಿರುದ್ಧ ಮಾಡುವಂತಹ ಒಂದು ಹೊಸ ಪಡೆಯನ್ನು ಆರಂಭ ಮಾಡಲಾಗ್ತಿದೆ. ಒಂಟಿ ವೃದ್ಧರ ಸುರಕ್ಷತೆ, ಅವರ ಮನೆಗಳಿಗೆ ವಾರಕ್ಕೊಮ್ಮೆ ಭೇಟಿ ನೀಡುವ ಆಸರೆ ಯೋಜನೆ. ಅಂದ್ರೆ ಒಂಟಿ ವೃದ್ಧರ ಅಂದ್ರೆ ಯಾರಾದರೂ ಮನೆಯಲ್ಲಿ ಒಬ್ಬರೇ ಇರುವಂತಹ ವಯೋವೃದ್ಧರ ಮನೆಗೆ ಭೇಟಿ ನೀಡಿ ಅವರ ಒಂದು ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ವಾರಕ್ಕೊಮ್ಮೆ ಭೇಟಿ ನೀಡುವಂತಹ ಒಂದು ಹೊಸ ಯೋಜನೆಯನ್ನು ಆರಂಭಿಸಿದ್ದಾರೆ. ಸಂತ್ರಸ್ತ ಕೇಂದ್ರಿತ ನೆರವು, ಸಂತ್ರಸ್ತರಂದ್ರ ಯಾವುದೇ ರೀತಿ ನೆರೆ ಪರಿಹಾರದಿಂದಾಗಿರ್ಬೋದು, ಯಾವುದೇ ಪ್ರವಾಹಗಳಿಂದಾಗಿರ್ಬೋದು, ಯಾರು ಅದರಿಂದ ವಂಚಿತಗೊಂಡಿರ್ತಾರ ಅವರಿಗೆಲ್ಲ ಪ್ರತಿ ತಿಂಗಳ 3ನೇ ಭಾನುವಾರ ಮನೆಗೆ ತೆರಳಿ ಸಾಂತ್ವನವನ್ನು ನೀಡುವುದು. ಸಂತ್ರಸ್ತರಂದ್ರೆ ಯಾವ ರೀತಿ ಸಂತ್ರಸ್ತರಾಗಿರ್ಬೋದು, ಯಾವುದೇ ರೀತಿ ಒಂದು ಸಮಸ್ಯೆಗಳಿಗೆ ಒಳಗಾಗಿ ಸಂತ್ರಸ್ತರಾದಂಥವರಿಗೆಲ್ಲರಿಗೂ ತಿಂಗಳ 3ನೇ ಭಾನುವಾರ ಭೇಟಿ ನೀಡಿ ಸಾಂತ್ವನ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡುವುದು. ಇದೆಲ್ಲ ನೋಡಿದ್ರೆ 2026ರಲ್ಲಿ ಪೊಲೀಸರ ನೇಮಕಾತಿ ಹಂತ ಹಂತವಾಗಿ ನಡೆಯುವ ಎಲ್ಲ ಪ್ರಕ್ರಿಯೆಗಳು ಕಾಣ್ತಾ ಇದ್ದಾವೆ. ಇಲ್ಲಿ ಪೊಲೀಸ್ ಅಭ್ಯರ್ಥಿಗಳು ಮಾಡಬೇಕಾಗಿರುವುದೇನು, ಯಾವ ರೀತಿಯಾಗಿ ಒಂದು ತಯಾರಿಯನ್ನು ನಡೆಸಬೇಕು. 2026ರಲ್ಲಿ ಯಾರೆಲ್ಲ ಖಾಕಿ ಹಾಕ್ಬೇಕಂತ ಅನ್ಕೊಂಡಿರ್ರಿ, ನೀವೆಲ್ಲ ಮಾಡಬೇಕಾಗಿರೋದು ಒಂದೇ ಏನ್ ಮಾಡ್ಬೇಕಂದ್ರೆ, ಸರಿಯಾಗಿ ಎಲ್ಲ ವಿಷಯಗಳ ಹಿಡಿತ ಅದರಲ್ಲಿ ಈ ಬಾರಿ ಏನ್ ಮಾಡಿದ್ದಾರೆ ಅಂದ್ರೆ ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ. ವಯೋಮಿತಿ ಸಡಿಲಿಕೆ ಅಂದ್ರೇನ, ಒಂದು ಬಾರಿಗೆ ಮಾತ್ರ ಅವಕಾಶ, ಒಂದು ಬಾರಿಗೆ ಮಾತ್ರ ಅವಕಾಶ.
ಒಂದು ಬಾರಿಗೆ ಮಾತ್ರ ಅವಕಾಶ. ಅಂದ್ರೇನು 2027 2027 ಅಂದ್ರೆ 2026 ಮತ್ತು 2026 27ರಲ್ಲಿ ನಡೆಯುವಂತಹ ನೇಮಕಾತಿಗಳಿಗೆ ಮೊದಲ GM ಕೆಟಗರಿಗೆ 25 ಇತ್ತು, ಈಗ 30 ವರ್ಷ. ಆಮೇಲೆ SC ST ಅದರ್ಸ್ ಅವರಿಗೆ 27 ಇತ್ತು, ಅವರಿಗೆ ಎಷ್ಟು 32. ಒಂದು ಬಾರಿಗೆ ಅವಕಾಶ, ಇದೊಂದು ಬಾರಿಗೆ ಅವಕಾಶ. ಒಳ್ಳೆ ಸುವರ್ಣ ಅವಕಾಶ. ಎತ್ತರಿದ್ದವರಿಗೆಲ್ಲನೂ ಕೂಡ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾವ ರೀತಿ ವಿಷಯದ ಮೇಲೆ ಹಿಡಿತಾ ಇರಬೇಕು, ಯಾವೆಲ್ಲ ಸಬ್ಜೆಕ್ಟ್ಗಳು ಕವರ್ ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ಆಗಿ ಮೊದಲನೆಯದಾಗಿ ಬಹಳ ಇಂಪಾರ್ಟೆಂಟ್ ಪೊಲೀಸ್ ಅಭ್ಯರ್ಥಿಗಳು ಯಾರೆಲ್ಲ 2026ರಲ್ಲಿ ನೀವು ಪೊಲೀಸ್ ಆಗಲೇಬೇಕು ಅನ್ಕೊಂಡ್ರಿ ಅವರಿಗೆಲ್ಲ ಮೊದಲನೇದಾಗಿ ಪ್ರಚಲಿತ ಘಟನೆಗಳು ಡೈಲಿ ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು, ಒಂದು ಪ್ರಜಾವಾಣಿ ನ್ಯೂಸ್ ಪೇಪರ್ ಆಗಿರ್ಬೋದು, ಪ್ರಜಾವಾಣಿ ನ್ಯೂಸ್ ಪೇಪರ್ ಆಗಿರ್ಬೋದು. ಅದರ ಜೊತೆಗೆ ಸ್ಪರ್ಧಾ ವಿಜೇತ ಅಥವಾ ಅರಿವು ಇವೆರಡರಲ್ಲಿ ಯಾವುದಾದ್ರೂ ಒಂದು ಮ್ಯಾಗಜಿನ್ ಕಂಟಿನ್ಯೂಸ್ ಆಗಿ ಓದಬೇಕು. ಇದು ಅದಕ್ಕೆ ಪ್ರಚಲಿತ ಘಟನೆಗಳಿಗಾಗಿ. ಮತ್ತೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಯಾವ ಒಂದು ವಿಷಯದ ಮೇಲೆ ಫೋಕಸ್ ಮಾಡ್ಬೇಕಂದ್ರೆ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ. ಎಲ್ಲಾ ಪೊಲೀಸ್ ಪರೀಕ್ಷೆಗಳಲ್ಲಿ ನಡೆದಂತಹ ಒಂದು ಪರೀಕ್ಷೆಗಳಲ್ಲಿ ಮಾನಸಿಕ ಸಾಮರ್ಥ್ಯದ ಮೇಲೆ ಒಂದು ಮಿನಿಮಮ್ ಅಂದ್ರು 15ರಿಂದ 20 ಕ್ವಶನ್ ಬರ್ತಾವೆ. ಇಲ್ಲಿ 15ರಿಂದ 20 ಕ್ವಶನ್ ಪಕ್ಕ ಬರ್ತಾವೆ. ಅದಕ್ಕೆ ಮಾನಸಿಕ ಸಾಮರ್ಥ್ಯದ ಮೇಲೆ ಫೋಕಸ್ ಮಾಡಿದ್ರೆ ಓದಬೇಕು. ಆಮೇಲೆ ಇದ್ರ ಜೊತೆಗೆ ವಿಜ್ಞಾನವನ್ನು ಆಲಸ್ಯ ಮಾಡಬಾರ್ದು. ವಿಜ್ಞಾನಕ್ಕೆ ಸಂಬಂಧಪಟ್ಟಿತ್ತು ವಿಜ್ಞಾನ ವಿಷಯ ಯಾರೆಲ್ಲ ಪೊಲೀಸ್ ಆಗ್ಬೇಕು ಅನ್ಕೊಂಡ್ರೆ ಇವು 3 ಬಹಳ ಇಂಪಾರ್ಟೆಂಟ್. ಪ್ರಚಲಿತ ಘಟನೆಗಳಾಗಿರ್ಬೋದು, ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು, ವಿಜ್ಞಾನ ವಿಷಯ ಆಗಿರ್ಬೋದು. ಈ ಮಾನಸಿಕ ಸಾಮರ್ಥ್ಯ ವಿಷಯಗಳಿಗೆ ಯೂಟ್ಯೂಬ್ನಲ್ಲಿ ಸುಮಾರು ಕ್ಲಾಸಸ್ ಅದಾವ. ಯೂಟ್ಯೂಬ್ ಕ್ಲಾಸಸ್ನಲ್ಲಿ ಅವುಗಳಿಗೆಲ್ಲ ಯಾವ ರೀತಿಯಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಾರ ಅವುಗಳನ್ನು ಆಧರಿಸಿ ಒಂದು ತರಬೇತಿಯನ್ನು ನೀವು ಪಡೆದುಕೊಂಡಿದ್ದಾದ್ರೆ ಬಹಳ ಒಂದು ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಉಳಿದಿದ್ದು ಯಾವ ಸಬ್ಜೆಕ್ಟ್ ಅಂದ್ರೆ ನೋಡ್ರಿ, ಯಾವ ಸಬ್ಜೆಕ್ಟ್ ಅಂದ್ರೆ ಇವೆಲ್ಲದಕ್ಕೂ ಕೂಡ ಬಹಳ ಡೀಪ್ ಆಗಿ ಓದೋದೇನು ಅವಶ್ಯಕತೆ ಇಲ್ಲ. ರಾಜ್ಯಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಅದೇ ಸಂವಿಧಾನ ಆಗಿರ್ಬೋದು. ಅದೇ ರೀತಿಯಾಗಿ ಭೂಗೋಳಶಾಸ್ತ್ರ, ಇತಿಹಾಸ. ಈ ಇತಿಹಾಸಕ್ಕಂತೂ ಆರ್ ಮಂಜುನಾಥ್ ಈ ಪುಸ್ತಕ ಬಹಳ ಇನಫ್. ಈ ಪುಸ್ತಕ ಅದರಲ್ಲೂ ನಮ್ಮ ಕರ್ನಾಟಕ ಪೊಲೀಸ್ ಅಭ್ಯರ್ಥಿಗಳಿಗೆ ಅಂದ್ರೆ ಕರ್ನಾಟಕ ಇತಿಹಾಸ ಬಹಳ ವಿಶೇಷವಾಗಿ ಕರ್ನಾಟಕ ಇತಿಹಾಸ ಈ ಕರ್ನಾಟಕ ಇತಿಹಾಸ ಓದಿದ್ರೆ ಇಲ್ಲೇ ನಿಮ್ಗೆ ಹಿಸ್ಟ್ರಿ ಒಳಗೆ 7ರಿಂದ 8 ಕ್ವಶನ್ ಕೇಳಿದ್ರೆ 5ರಿಂದ 6 ಕ್ವಶನ್ ಇಲ್ಲೇ ಕರ್ನಾಟಕ ಇತಿಹಾಸ ಮೇಲೆ ಇರ್ತವೆ. ಈ ಭೂಗೋಳಕ್ಕಂತೂ ಭಾಳ ಬುಕ್ ಅದಾವ. ರಂಗನಾಥ್ ಸರ್ದಾಗಿರ್ಬೋದು, ಭಂಡಾರಿ ಸರ್ದಾಗಿರ್ಬೋದು, ಯಾವ ಬುಕ್ಕನ್ನು ಓದ್ಬೋದು. ಇಲ್ಲಿ ರಾಜ್ಯಶಾಸ್ತ್ರಕ್ಕೆ, ಇಲ್ಲಿ ಸಂವಿಧಾನಕ್ಕೆ PS ಗಂಗಾಧರ್. ಇಲ್ಲಿ ಬಹಳ ಓದಂಥದ್ದೇನಿಲ್ಲ. ಇಲ್ಲಿ ಕೊನೆಯ ಪುಟಗಳಲ್ಲಿ ಆರ್ಟಿಕಲ್ ಕೊಟ್ಟಿದ್ದಾರೆ. ಆರ್ಟಿಕಲ್ ಮತ್ತೆ ತಿದ್ದುಪಡಿಗಳು ಹೊಸ ಎಡಿಷನ್ ತಗೊಂಡು ಅವುಗಳನ್ನೆಲ್ಲ ಕವರ್ ಮಾಡ್ಕೊಂಡ್ರೆ ಸಾಕು. ಮೇನ್ ಫೋಕಸ್ ಮಾಡಬೇಕಾಗಿದ್ದಂದ್ರೆ ಮೆಂಟಲ್ ಎಬಿಲಿಟಿ, ಸೈನ್ಸ್, ಆಮೇಲೆ ಕರೆಂಟ್ ಅಫೇರ್ಸ್. ಇವುಗಳ ಮೇಲೆ ಫೋಕಸ್ ಮಾಡುವುದಿದ್ರೆ 100ಕ್ಕೆ 100 ಪೊಲೀಸ್ ಆಗ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಮೊದಲೆಲ್ಲ 55, 65 ಈ ತರ ನಿಲ್ತಿತ್ತು. ಬಟ್ ಈಗೆಲ್ಲ ಏನಿದ್ರು 70+ ಸ್ಕೋರ್ ಮಾಡಿದ್ರೆ ಮಾತ್ರ ಇಲ್ಲಿ
ಪೊಲೀಸ್ ಆಗಲು ಅವಕಾಶ. ಇಲ್ಲಿ 1/4 ನೆಗೆಟಿವ್ ಇರ್ತದೆ, 1/4 ನೆಗೆಟಿವ್ ಇರ್ತದೆ. ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ರೆ 2026ರಲ್ಲಿ ಯಾರೆಲ್ಲ ಪೊಲೀಸ್ ಆಗ್ಬೇಕು ಅನ್ಕೊಂಡ್ರೆ ನಿಮಗೆಲ್ಲ ಒಂದು ಸುವರ್ಣ ಅವಕಾಶ. ಹೆಚ್ಚು ಕಡಿಮೆ ಅಂದ್ರೆ ಈಗ ಮಾರ್ಚ್ನಲ್ಲಿ ನೋಟಿಫಿಕೇಶನ್ ಆಗ್ಬೋದು, ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಈಗ ಕೆಲವೊಂದು ಕೋರ್ಟ್ ಕೇಸ್ ಕಡೆತಡೆಗಳದಾವ. ಏನದಾವ ಅಂದ್ರೆ 56% ಮೀಸಲಾತಿ ಆಗಿರ್ಬೋದು, 56% ಮೀಸಲಾತಿ ಆಗಿರ್ಬೋದು, ಆಮೇಲೆ ಒಳ ಮೀಸಲಾತಿ ಇದು ಎಲ್ಲ ಪರಿಹಾರ ಆಯ್ತಂದ್ರ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಆಗ್ತಾವ. ಅದರ ಸಲುವಾಗಿ ಯಾರೆಲ್ಲ ತಯಾರಿ ನಡೆಸಲಾಗ್ತೀರಿ ಪೊಲೀಸ್ ಆಗ್ಬೇಕಂತೇಳಿ 8,300 ಅಂದ್ರೆ ಸಾಮಾನ್ಯ ಹುದ್ದೆಗಳಲ್ಲ. ಇದರಲ್ಲಿ ಏನಿಲ್ಲ ಅಂದ್ರೂ 3,500ವರೆಗೆ 3,500ರಿಂದ 4,000 ಹುದ್ದೆಗಳ ಭರ್ತಿಗೆ ಒಂದು ಕ್ರಮವನ್ನು ತಗೋತಾರೆ. ಅದರ ಜೊತೆಗೆ PSI ನೇಮಕಾತಿ ಕೂಡ ನಡೀತದೆ. ಇದರ ಜೊತೆಗೆ ವಯೋಮಿತಿಯನ್ನು ಸಡಿಲಿಕೆ ಕೊಟ್ಟಿದ್ದರಿಂದ ಈ ಬಾರಿ ಕಾಂಪಿಟೇಷನ್ ಆಗುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಮೊದಲೆಲ್ಲ 25, 27 ಇತ್ತು. ಆದ್ರೆ ಈಗ ಎಷ್ಟಾಯ್ತು ಅಂದ್ರೆ 32, 30 ಆಗಿಬಿಡ್ತದೆ. 30 ಜನರಲ್ ಕಮ್ಯುನಿಟಿ ಅಭ್ಯರ್ಥಿಗಳಿಗೆ 30 ಆದರೆ SC/ST ಅಭ್ಯರ್ಥಿಗಳಿಗೆ 32 ಅಥವಾ ಈ ರೀತಿ ಕಾಂಪಿಟೇಷನ್ ಆಗೋದು ಒಂದು ಚಾನ್ಸಸ್ ಇರ್ತದೆ. ಎತ್ತರ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಒಂದು ಒಳ್ಳೆ ಸುವರ್ಣ ಅವಕಾಶ. ಯಾಕಂದ್ರೆ ಮೊದಲನೇದಾಗಿ ಒಂದು ಪೊಲೀಸ್ ಆದ್ರಿಂದ 50,000ವರೆಗೆ ಸಂಬಳವನ್ನು ನೀವು ಆರಾಮಾಗಿ ಪಡಿಬಹುದು. ಇಲ್ಲಿ ಪೊಲೀಸ್ ಆಗಲು ಒಂದು ಸುವರ್ಣ ಅವಕಾಶ. ಈ ಮೇಲಿನ ಒಂದು ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ರೆ ಒಳ ಮೀಸಲಾತಿ ಅಥವಾ ಈ ಕೋರ್ಟ್ ಕೇಸ್ ಮುಗಿದ ತಕ್ಷಣನೇ ನೇಮಕಾತಿ ನಡೆಯುವಂತಹ ಎಲ್ಲ ಸಂಭವಗಳದಾವ. ಯಾಕಂದ್ರೆ ಮಾನ್ಯ DGP ಸಾಹೇಬರು ಹೇಳಿದಂತೆ, ಇವರು IGP ಅವರು ನಿನ್ನೆ ಪತ್ರಿಕಾ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ನೋಡಿ, ಯಾರೆಲ್ಲ ಪೊಲೀಸ್ಗೆ ತರಬೇತಿಗೆ ಒಂದು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಸ್ವಲ್ಪ ಚುರುಕುಗೊಳಿಸ್ಬೇಕು. ಓಕೆ, ಧನ್ಯವಾದಗಳು.